ಅದೊಂದು ಓರಾಚೇರುವ ಸರ್ವಧರ್ಮದ ಐತಿಹಾಸಿಕ ಮಠ. ಆದ್ರೀಗ ಜಾತಿಯ ವಿಷ ಬೀಜ ಮೊಳೆತು ಆ ಮಠಕ್ಕೆ ಬೀಗ ಹಾಕಲಾಗಿದೆ. ಹಾಗಾದ್ರೆ ಯಾವುದಾ ಮಠ, ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಭಕ್ತರಿಂದ ಗವಿಸಿದ್ದೇಶ್ವರ ಶಿವಾನುಭವ ಮಂಟಪಕ್ಕೆ ಬೀಗ. ಮಠದ ಪೀಠಾಧಿಪತಿಯಿಂದ ಉಪವಾಸ ಸತ್ಯಾಗ್ರಹ. 2 ಸಮುದಾಯ ಜಗಳ, ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಬೆಟ್ಟದಲ್ಲಿ ಗವಿಸಿದ್ದೇಶ್ವರ ಎಂಬ ಐತಿಹಾಸಿಕ ದೇವಸ್ಥಾನವಿದೆ. ಈ ಮಠದಲ್ಲಿ ಶ್ರೀಕುಮಾರ ಮಹಾರಾಜ್ ಎಂಬ ಸಂತರು ಇದ್ದಾರೆ. ಈಗ ಈ ಮಠದ ಶಿವಾನುಭವ ಮಂಟಪಕ್ಕೆ ನಿನ್ನೆಯಿಂದ ಬೀಗ ಹಾಕಲಾಗಿದೆ. ಹೀಗೆ ಮಠಕ್ಕೆ ಬೀಗ ಹಾಕುವುದಕ್ಕೆ ಕಾರಣ ಆದರಹಳ್ಳಿ ಗ್ರಾಮದ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಮಣ್ಣು ಗಣಿಗಾರಿಕೆ ವಿರುದ್ಧ ಧ್ವನಿ ಎತ್ತಿರುವುದು. ರೈತರ ಜಮೀನು ಹಾಳಾಗಬಾರದು, ಕೃಷಿ ಉಳಿಬೇಕು, ಬೆಳಿಬೇಕು ಎಂಬ ಕಾರಣಕ್ಕೆ ಅಕ್ರಮ ದಂಧೆಗೆ ಬ್ರೇಕ್ ಹಾಕಲು ಸ್ವಾಮೀಜಿ ಪಣ ತೊಟ್ಟಿದ್ದಾರಂತೆ. ಇದರಿಂದ ಕೋಪಗೊಂಡ ಭೋವಿ ಸಮುದಾಯದವರು ತಿನ್ನುವ ಅನ್ನಕ್ಕೆ ಸ್ವಾಮೀಜಿ ಕಲ್ಲು ಹಾಕುತ್ತಿದ್ದಾರೆ ಅಂತ ಭಾವಿಸಿ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಈ ಮುಸುಕಿನ ಗುದ್ದಾಟ ಅನೇಕ ತಿಂಗಳಿನಿಂದ ನಡೆದಿದ್ದು ನಿನ್ನೆ ತಾರಕಕ್ಕೇರಿದೆ. ಮಠದ ಕುಮಾರ್ ಮಹಾರಾಜ್ ಸ್ವಾಮೀಜಿ ಮಠದಲ್ಲಿ ಇಲ್ಲದ ವೇಳೆ ಸ್ವಾಮೀಜಿ ಇರುವ ಶಿವಾನುಭವ ಮಂಟಪಕ್ಕೆ ಬೀಗ ಹಾಕಿದ್ದಾರೆ. ಇದರಿಂದ ಸ್ವಾಮೀಜಿ ಗ್ರಾಮದ ಸೇವಾಲಾಲ ದೇವಸ್ಥಾನದಲ್ಲಿ 2 ದಿನಗಳಿಂದ ಊಟ, ಉಪಹಾರ, ನೀರು, ಪೂಜೆ ಪುನಸ್ಕಾರಗಳಿಲ್ಲದೆ ಉಪವಾಸ ಕೂತಿದ್ದಾರೆ. ನಾನು 2 ದಿನ ಆಯ್ತು ರೀ. ಇವತ್ತಿನಿಂದ ನಿನ್ನೆ ನಾನು ಬೇರೆ ಒಂದು ಶಿಗ್ಗಾಂವ್ ವಿರಕ್ತ ಮಠದ ಕಾರ್ಯಕ್ರಮ ಇರೋದಲ್ಲ, ಅದನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಮಠಕ್ಕೆ ಹೋಗ್ಬೇಕಂತೇಳಿ ಹೊರಟಿದ್ದೆ. ಮಠದ ಚಾವಿಯನ್ನು ಹಾಕಿದ್ರು. ಯಾಕಪ್ಪ, ಯಾವ ಕಾರಣಕ್ಕೆ ಹಾಕಿದ್ರಿ ಅಂತೇಳಿ ನಾನು ಪ್ರಶ್ನೆ ಮಾಡಿದಾಗ ಬೇರೆ ನಾನು ರೈತರ ಪರವಾಗಿ ಮಾತಾಡಿದ್ದು ಕೂಡ, ನಾನು ಈ ಹಿಂದೆ ನಾನು ರೈತರ ಪರವಾಗಿನೇ ಅದೀನಿ, ರೈತರ ಪರವಾಗಿನೇ ಇರ್ತೀನಿ ರೀ. ಬೇರೆ ಅನ್ಲೀಗಲ್ ಕೆಲಸಗಳು ನಡೀತಾವು, ಅದಕ್ಕೆ ಕಡಿವಾಣ ಹಾಕ್ರಿ ಅಂತೇಳಿ ಅಂದಾಗ ನನ್ನ ಮೇಲೆ ಅವರು ಬ್ಲೇಮ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನನ್ನ ಗಡಿಪಾರ ಮಾಡಬೇಕು. ಇನ್ಲೀಗಲ್ ಅಂದ್ರೆ ಇಲ್ಲೇ ಮರಳು ಸಾಗಾಣಿಕೆ ನಡೀತಾ ಇದ್ದವು, ಆಲ್ಮೋಸ್ಟ್ ಅಲ್ಲಿ ಸ್ಟೋನ್ ಕೆಲಸ ನಡೀತಾ ಇದ್ದವು. ಇಲ್ಲಿ ಯಾವುದೇ ಕೃಷಿಯರ್ ಪರ್ಮಿಷನ್ ಇಲ್ಲ. ನಮ್ಮ ಎಲ್ಲ ಸಮಾಜ ಅಲ್ಲಿಂದ ನಮ್ಮ ಗವಿಸಿದ್ದೇಶ್ವರ ಮಠ ಐತ್ರಿ. ಇಲ್ಲ ಈಗೇನಾಗೈತೆ ಅಂದ್ರೆ ನಮ್ಮ ಗುರುಗಳು ಒಂದು ಫಂಕ್ಷನ್ ಮೀಟಿಂಗಿಗೆ ಹೋಗಿದ್ರು. ಅವ್ರು ಹೋಗಿದ್ದು ನೋಡ್ಕೊಂಡು 8 ದಿವಸ ಅವ್ರಿಗೆ ತಪ್ಪತ್ರ ಕೊಟ್ಕೊಂತ ಅದಾರ್ರಿ. ಅವರು 8 ದಿವಸದಿಂದ ನಾವು ಮಠ ಬಿಡಿಸ್ಬೇಕು, ಹೇಳ್ದ ಹೊರಗೆ ಹಾಕಬೇಕು. ಆ ಬಳಕ ನಮ್ಮ ಡಿಪಾರ್ಟ್ಮೆಂಟ್ನವರು ಬಂದಿದ್ರಿ. ಹ್ಞೂ ಅಜ್ಜಾರಿಗೆ ಹೊರಗೆ ಹಾಕ್ಯಾರ್ರಿ. ಈಗ ಅವರಲ್ಲೇ ಫಂಕ್ಷನ್ ಮೀಟಿಂಗ್ ಹೋದಾಗ ಅಲ್ಲಿ ಚಾವಿ ಹಾಕಿಬಿಟ್ಟಾರ್ರಿ. ಅವ್ರದ್ದು ಕೆಲಸ ಉದ್ದೇಶ ಏನಂದ್ರೆ ಸರ್, ಅಜ್ಜಾರ್ ಇಲ್ಲಿಂದ ಹೋದಪ್ಪ ಅಂದ್ರೆ ನಮ್ದು ನಡೀತೈತಿ, ಅಜ್ಜಾರ ಇದ್ರೆ ನಮ್ದು ನಡೆಯಾಗಿಲ್ಲ. ಅವರು ಬಾಗ್ಲ ಯಾಕೆ ಚಾವಿ ಹಾಕಿದ್ರಲ್ಲ, ಆ ಕಾರಣ ಬೇಕ್ರಿ ನಮಗೀಗ. ಸ್ವಾಮೀಜಿ ಭೋವಿ ಹಾಗೂ ಲಂಬಾಣಿ ಸಮುದಾಯದ ನಡುವೆ ಕಿಡಿ ಹೊತ್ತಿಸುತ್ತಿದ್ದಾರೆ. ಇಂತಹ ಪಕ್ಷಪಾತ ಸ್ವಾಮೀಜಿ ನಮಗೆ ಬೇಡ. ಈ ಸ್ವಾಮೀಜಿಯನ್ನು ಜಿಲ್ಲೆಯಿಂದ ಗಡಿಪಾರು ಮಾಡುವಂತೆ ಭೋವಿ ಸಮುದಾಯದವರು ಪಟ್ಟು ಹಿಡಿದಿದ್ದಾರೆ. ಮಠ ಯಾವಾಗೂ ಮಠನ ಐತ್ರಿ, ಅದು ಗವಿಸಿದ್ದಪ್ಪ ಮಠನ ಐತ್ರಿ. ಕೀಲಿ ಹಾಕಿದ್ದಂದ್ರ ಹುಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ. ಮಠ ಕೀಲಿ ಹಾಕಿಲ್ರಿ, ಮತ್ತ ದೇವಸ್ಥಾನ ಕೀಲಿ ಹಾಕಿಲ್ಲ, ಇರೋ ರೂಮ್ ಕೀಲಿ ಹಾಕ್ಯಾರು. ಹುಡ್ರು ಪೂಜೆ ಮಾಡೋದು ಬೇಡ, ನಮ್ಮೂರಾಗ ಇರೋದು ಬೇಡ, ಹೋಗೋದು ಕಂಪ್ಲೇಂಟ್ ಕೊಡೋದು, ಹೋಗೋದು ಪೊಲೀಸರಿಗೆ ಡುತ್ತೇಳ್ಗೆರೆ ಮಾಡೋದು, DC ಹಸ್ತಾನೆ ಅದಕ್ಕೆ ಹಸ್ತಾನೆ ಅಂತ ಹೇಳಂದ. ಹಂಗಾಗಿ ಕೀಲಿ ಹಾಕಿಬಿಟ್ಟಾರಿ ಹುಡ್ರು. ಪಾಪ 16 ಮಂದಿ ಹುಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾನು. ಆ ಹುಡ್ರು ಸ್ಟೇಷನ್ನಾಗ ಇದ್ರ ಬೇಸ್ಯ, ಊರಾಗ ಮದುವೆ ಮಾಡೋದು ಬೇಸ್ಯ ಅಂದ್ರೆ ಬರೀ ಇದ ದಂಧೆ ಮಾಡ್ತಾನವ. ನಮ್ಮನೆಯವ್ರು ಬೇರೆ, ಒಡ್ರು ಬೇರೆ, ನಿಂಗಾತ್ರು ಬೇರೆ, ಆ ಜಾತಿ ಬೇರೆ, ಈ ಜಾತಿ ಎಣ್ಸಕ್ ಬಂದಿರ್ತಾನ, ಇವ ಪೂಜೆ ಮಾಡಕ್ ಬಂದಿರ್ತಾನ. ಆದರಹಳ್ಳಿ ಗ್ರಾಮದಲ್ಲೀಗ ಜಾತಿ ಸಮುದಾಯದ ಕಿಡಿ ಹೊತ್ತಿಕೊಂಡಿದ್ದು ಮಠದ ಬೀಗ ತೆಗೆಯಬೇಕು ಎಂದು ಗವಿಮಠದ ಸ್ವಾಮೀಜಿ ಉಪವಾಸ ಕೈಗೊಂಡಿದ್ದಾರೆ. ಇವರಿಗೆ ಲಂಬಾಣಿ ಜನಾಂಗದವರು ಕೈ ಜೋಡಿಸಿದ್ದಾರೆ. ಒಟ್ನಲ್ಲಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.